ಒಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ಆಸ್ತಿ, ನಿಮ್ಮ ಆಭರಣ, ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಅಸ್ಮಿತೆ ಇದು ಯಾವುದೂ ನಿಮ್ಮದಾಗಿ ಉಳಿಯುವುದಿಲ್ಲ. ಜಾಗ್ರತೆ. ಯೋಗಿ ಆದಿತ್ಯನಾಥ್ ಅವರಿಗೆ ಏನಿದೆ, ಮೋದಿ ಅವರ ಹತ್ರ ಏನಿದೆ, ನಿಮ್ಮ ಹತ್ರ ಏನಿದೆ ಅನ್ನೋದನ್ನ ಒಂದು ಸಣ್ಣ ಪರೀಕ್ಷೆ ಮಾಡಿದರೆ ಸಾಕು. ಒಂದು ತುಷ್ಟೀಕರಣದ ರಾಜಕಾರಣದ ಅಮಲು ಈ ಮಟ್ಟಕ್ಕೆ ಏರಬಾರದು. ಸಂವಿಧಾನವನ್ನು ಹಿಡ್ಕೊಂಡು ಸಂವಿಧಾನ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತೀರಿ, ಸಂವಿಧಾನಕ್ಕೆ ನಿಮಗೆ ಬೇಕಾದಾಗೆ ತಿದ್ದುಪಡಿ ಮಾಡಿ ಸಂವಿಧಾನವನ್ನು ಅಪಭ್ರಂಶಗೊಳಿಸಿದ್ದು ನೀವೇ. ಸಂವಿಧಾನದ ಸತ್ವವನ್ನು ಅರ್ಥ ಮಾಡ್ಕೊಳ್ಳದೇನೆ ನಿಮಗೆ ಬೇಕಾದಾಗೆ ನೀವು ವರ್ತಿಸುವಂಥ ಆಡಳಿತ ಮಾಡ್ತಾ ಇದ್ದವರು ನೀವೇ. ಎಲ್ಲಿವರೆಗೆ ಸಿದ್ದರಾಮಯ್ಯನವರು ಇರ್ತಾರೋ ಅಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಎಲ್ಲವೂ ಸಿಗುತ್ತೆ. ಒಮ್ಮೆ ಸಿದ್ದರಾಮಯ್ಯನವರು ಇಳಿದ್ರು ಅಂತಾದರೆ ನಮಗೆ ಚೊಂಬೆಗತಿ. ನಿಮ್ಮ ಹತ್ರ ಯಾವುದೇ ದೇಶವನ್ನು ಮುನ್ನಡೆಸುವ, ದೇಶವನ್ನು ಅಭಿವೃದ್ಧಿಪಡಿಸುವ, ದೇಶವನ್ನು ಬಲಾಢ್ಯ ರಾಷ್ಟ್ರವನ್ನಾಗಿ ಮಾಡುವ, ಇಡೀ ಪ್ರಪಂಚದೊಟ್ಟಿಗೆ ಮುಯ್ಯಿಗೆ ಮುಯಿ ಕೊಟ್ಟು ಹೋರಾಡಿ ನಾವು ಪ್ರಥಮ ದರ್ಜೆಗೆ ಏರಬೇಕು ಅನ್ನುವಂಥ ಯಾವ ಯೋಜನೆಯೂ ಇಲ್ಲ. ನಮಸ್ತೆ. ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕಾಂಗ್ರೆಸ್ಸಿಗರ ಹತಾಶೆ ಮತ್ತು ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕೀಯದ ವ್ಯಾಮೋಹ ಯಾವ ಹಂತಕ್ಕೆ ತಲುಪಿದೆ ಅನ್ನೋದಕ್ಕೆ ಈ ಮರುಚುನಾವಣೆ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದ ಚುನಾವಣೆಯ, ಜಾರ್ಖಂಡದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ವರ್ತಮಾನದ, ಭೂತದ ಮತ್ತು ಭವಿಷ್ಯದ ರಾಜಕೀಯದ ಅಜೆಂಡಾಗಳು ಅವರಿಗೆ ಅರಿವಿದ್ದೋ ಅರಿವಿಲ್ಲದೆಯೋ ಅದು ಈ ದೇಶದ ಎದುರು ಬಿತ್ತರಿಸಲ್ಪಡ್ತಾ ಇದೆ. ಮೋದಿಯವರು ಹೇಳಿದರಲ್ಲ 24ರ ಚುನಾವಣೆಯಲ್ಲಿ ಒಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮ ಆಸ್ತಿ, ನಿಮ್ಮ ಆಭರಣ, ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಅಸ್ಮಿತೆ ಇದು ಯಾವುದೂ ನಿಮ್ಮದಾಗಿ ಉಳಿಯುವುದಿಲ್ಲ. ಜಾಗ್ರತೆ. ನೋಡಿ, ಮೋದಿಯವರ ಬಾಯಲ್ಲಿ ಎಂಥ ಒಂದು ಅದ್ಭುತವಾದಂಥ ಭವಿಷ್ಯ ನುಡಿಸಲ್ಪಟ್ಟಿತ್ತು ಕಾಲ ಅಂತಂದರೆ, ಇವತ್ತು ಅದರ ನಿಜ ಸ್ವರೂಪ, ಅದರ ಮತಿತಾರ್ಥ, ಸೂಕ್ಷ್ಮಾರ್ಥ, ವಾಚ್ಯಾರ್ಥ ಎಲ್ಲ ಅರ್ಥಗಳು ನಮ್ಮ ಕಣ್ಣೆದುರು ಅನಾವರಣಗೊಳ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ. ಕರ್ನಾಟಕವನ್ನು ತೆಗೆದುಕೊಂಡ್ರೆ ನಿಮಗೆ ತುಷ್ಟೀಕರಣದ ರಾಜಕಾರಣ, ಅಧಿಕಾರ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಓಲೈಕೆಯನ್ನು ಕಾಂಗ್ರೆಸ್ಸು ಎಷ್ಟರ ಮಟ್ಟಿಗೆ ಹಾಡೆ ಹಗಲು ಮಾಡ್ತಾ ಇದೆ ಅನ್ನೋದಕ್ಕೆ ನಿಮಗೆ 10 ಉದಾಹರಣೆಗಳು ಸಿಗ್ತವೆ. ಈಗ ಅದರ ಒಂದು ವಿಕಾರಾಸ್ತ್ರ ಅನ್ನಬಹುದಾದ, ಇಡೀ ದೇಶವನ್ನು ತಲ್ಲಣಿಸುವ ಮಟ್ಟಕ್ಕೆ, ಈ ದೇಶದ ಧರ್ಮವನ್ನು, ಈ ದೇಶದ ನೆಲದ ಒಟ್ಟು ಅಸ್ಮಿತೆಯನ್ನು, ಮತ್ತು ಸಾಧು ಸಂತರು, ಯೋಗಿಗಳು, ತ್ಯಾಗಿಗಳು, ತಪಸ್ವಿಗಳು, ಮಹಾ ಮೇಧಾವಿಗಳು ತಮ್ಮ ಚಿಂತನೆ ಮತ್ತು ತಮ್ಮ ತ್ಯಾಗ, ಬಲಿದಾನ, ತಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ, ತಪಸ್ಸಿನಿಂದ ಈ ನೆಲದ ಸೌಂದರ್ಯವನ್ನು, ಶಕ್ತಿಯನ್ನು, ಅಸ್ಮಿತೆಯನ್ನು, ಸನಾತನತೆಯನ್ನು ಏನು ಕಟ್ಟಿ ಹೋಗಿದ್ದಾರೆ, ಅದರ ಹೊಕ್ಕುಳು ಬಳ್ಳಿಯನ್ನೇ ಕೀಳುವ ಮತ್ತು ಕತ್ತರಿಸುವ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋದಕ್ಕೆ ನಿಮಗೆ ಎಲ್ಲ ದಾಖಲೆಗಳು ಸಿಗ್ತವೆ. ಅವರಿಗೆ ಹಿಂದುತ್ವ ಬೇಡ, ಹಿಂದೂಗಳು ಬೇಡ, ಈ ನೆಲದ ಅಸ್ಮಿತೆ ಬೇಡ, ಈ ನೆಲದ ಚರಿತ್ರೆ ಬೇಡ, ಈ ಭವ್ಯ ಭಾರತಕ್ಕೆ ಇರಬಹುದಾದಂಥ ಒಂದು ಜ್ಞಾನದ, ಬೌದ್ಧಿಕವಾದಂಥ ಮಾರ್ಗವೂ ಬೇಡ, ಅದರ ಮೂಲವೂ ಬೇಡ. ಮೂಲೋತ್ಪಾಟನೆ ಬೇಕು ಅವರಿಗೆ, ಅದನ್ನು ಕಿತ್ತೆಸೆಯುವಿಕೆ ಬೇಕು. ಬಿಕಾಸ್ ಅವರಿಗೆ ಕೇವಲ ವೋಟ್ ಬೇಕು, ರಾಜಕಾರಣ ಬೇಕು, ಭ್ರಷ್ಟತೆ ಬೇಕು, ತಲೆಮಾರುಗಳ ಹಂತಕ್ಕೆ ಕೂಡಿಡುವ, ಕಟ್ಟಿಡುವ ಆರ್ಥಿಕವಾದಂಥ ದಾಹ ಅವರನ್ನು ಇಡೀಯದಾಗಿ ತಲ್ಲಣಿಸ್ತಾ ಇದೆ. ಯಾಕೆಂದರೆ ಅಧಿಕಾರ ಇಲ್ಲ. ಮೋದಿ ಇಟ್ಟ ಹೆಜ್ಜೆಗಳೆಲ್ಲ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ಹೆಜ್ಜೆಗಳಾಗ್ತಾ ಇದೆ. ಭಾರತದ ಒಳಗೂ ಮತ್ತು ಭಾರತದ ಹೊರಗೂ ಅವರಿಗೆ ಇಡೀಯದಾದಂಥ ಒಂದು ಸಮೂಹ ಶಕ್ತಿ ಪ್ರಾಪ್ತವಾಗ್ತಾ ಇದೆ.
ಒಂದು ಅವ್ಯಕ್ತ ಶಕ್ತಿ ಅವರನ್ನು ಕಾಪಾಡ್ತಾ ಇದೆ. ಈ ಭವ್ಯ ಭಾರತದ ಭವಿಷ್ಯಕ್ಕಾಗಿ ಕಟಿಬದ್ಧನಾದಂಥ ಒಬ್ಬ ದೇಶ ಸೇವಕನನ್ನು ಕಾಲವೇ ಕಾಯ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ಸಿಗರು ತಲ್ಲಣಿಸಿದ್ದಾರೆ. ಕಾಂಗ್ರೆಸ್ಸಿಗರ ಜಂಗಬಲ ಹುಡುಕ್ತಾ ಇದೆ. ಕಾಂಗ್ರೆಸ್ಸಿಗರ ಮತಿ ಕೆಡ್ತಾ ಇದೆ. ಬೇಕಾದ ಹಾಗೆ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ. ಸಂವಿಧಾನವನ್ನು ಮೋದಿ ಓದಿದ್ರೆ ಹೀಗೆ ಮಾಡ್ತಾರಾ ಅನ್ನುವಂಥ ಅಪ್ರಬುದ್ಧ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಡ್ತಾ ಇದ್ದಾರೆ. ಸಂವಿಧಾನದ ಪುಟಗಳ ಸಂಖ್ಯೆಯನ್ನು ಕೇಳಿದಾಗ ಸಂಸತ್ತಿನಲ್ಲಿ ಒಬ್ಬ ಯುವ MP ಕೇಳಿದಾಗ ಅವರ ಮಾತಿಗೆ ಉತ್ತರ ಕೊಡಲಿಕ್ಕಾಗದೇ ಇದ್ದಂಥ ಒಂದು ಬೌದ್ಧಿಕ ಶೂನ್ಯತೆ, ಓದಿನ ಹಿನ್ನೆಲೆ ಇಲ್ಲ, ಅರಿವಿನ ಹಿನ್ನೆಲೆ ಇಲ್ಲ, ಜ್ಞಾನದ ಹಿನ್ನೆಲೆ ಇಲ್ಲ, ಈ ದೇಶದ ಚರಿತ್ರೆಯ ಒಂದು ಗಂಧಗಾಳಿ ಇಲ್ಲದೆ ಇದ್ದಂಥ ಒಬ್ಬ ನಾಲಾಯಕಾಗಿ ವರ್ತಿಸ್ತಾ ಇರುವ ರೀತಿಗೂ ಒಂದು ಮಿತಿ ಬೇಡವೆ? ಇಂಥ ಎಲ್ಲ ರೀತಿಯ ವರ್ತಮಾನದಲ್ಲಿ ಈಗ ಖರ್ಗೆಯವರ ಒಂದು ವಿಕಾರಾಸ್ತ್ರ ಪ್ರಯೋಗ ಆಗಿದೆ. ಯೋಗಿ ಆದಿತ್ಯನಾಥ್ ಮೇರಾ ಕಾಮ್ ದೇಶ್ ಕಾ ನಾಮ್ ಅಂತಾರವರು. ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ. ಮೋದಿಯವರಿಗೂ ಅದೇ ಮಾತನ್ನು ಅನ್ವಯಿಸ್ತದೆ. ಇವರಿಬ್ಬರು ಬ್ಯಾಂಕ್ ಬ್ಯಾಲೆನ್ಸು ಅಥವಾ ಇವರ ಆಸ್ತಿ, ಚರಾಸ್ತಿ, ಚಿರಾಸ್ತಿ ಯಾವುದೂ ಇಲ್ಲ. ಎಲ್ಲವೂ ದೇಶಕ್ಕಾಗಿ, ಎಲ್ಲವೂ ಸಮಾಜಕ್ಕಾಗಿ, ಎಲ್ಲವೂ ಸಮೂಹದ ಹಿತಕ್ಕಾಗಿ. ಈ ದೇಶದ ಧರ್ಮವನ್ನು ರಕ್ಷಣೆಗೆ ಹೊರಟ್ರೆ, ಈ ದೇಶದ ಸನಾತನೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟ್ರೆ, ಈ ದೇಶದ ಬಹುಸಂಖ್ಯಾತರಿಗೆ ಆಗ್ತಾ ಇರುವಂಥ ಅವಹೇಳನ, ಅವಮಾನ, ಅಧರ್ಮ, ಅವರ ಮೇಲೆ ಆಗ್ತಾ ಇರುವ ದಾಳಿಯನ್ನು ತಡಿಲಿಕ್ಕೆ ಹೋದರೆ, ಈ ದೇಶವನ್ನು, ಇದರ ಅಖಂಡತೆಯನ್ನು, ಸಾರ್ವಭೌಮತ್ವವನ್ನು ಅಸ್ಥಿರಗೊಳಿಸಲಿಕ್ಕೆ ಬರುವಂಥ ದೇಶದ್ರೋಹಿಗಳನ್ನು ಹೊಡೆತೇವೆ ಅಂತ ಹೋದರೆ ಅವಾಗೇನಾಗ್ತದೆ? ಖರ್ಗೆಯವರ ದೃಷ್ಟಿಯಲ್ಲಿ ಭಯೋತ್ಪಾದಕರಾಗ್ತಾರೆ. ಯೋಗಿ ಆದಿತ್ಯನಾಥ್ ಭಯೋತ್ಪಾದಕರಿಗೆ, ಟೆರರಿಸ್ಟ್ಗಳಿಗೆ ಹೋಲಿಸಿ ಮಾತಾಡಿದಂಥ ಖರ್ಗೆ ಅವರಿಗೆ ಈ ದೇಶದ ನೆಲದಲ್ಲಿ ಬದುಕುವ ಯೋಗ್ಯತೆಯ ಕನಿಷ್ಠ ಮಟ್ಟದ ಸಾಧ್ಯತೆ ಇಲ್ಲ ಅಂತ ದೇಶಿಕರು ಇವತ್ತು ಉಗಿತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಹಾಕುವುದು ಕಾವಿ ಬಟ್ಟೆ, ಮಾಡುವುದು ರಾಜಕೀಯ. ನೀವು ಆ ಸ್ಥಾನಕ್ಕೆ, ಆ ಸನ್ಯಾಸ ಧರ್ಮಕ್ಕೆ ಅವಮಾನ ಮಾಡ್ತಿದ್ದೀರಿ. ನೀವು ಒಂದೇ ರಾಜಕೀಯಕ್ಕೆ ಬರ್ತೀರಿ ಅಂತಾದರೆ ಬಿಳೆ ಬಟ್ಟೆಯನ್ನು ನಮ್ಮಾಗೆ ಹಾಕ್ಕೊಂಡು ರಾಜಕೀಯಕ್ಕೆ ಬನ್ನಿ. ಅಂದರೆ ನಮ್ಮಾಗೆ ಬಿಳೆ ಬಟ್ಟೆ ಹಾಕ್ಕೊಳ್ಳಿ, ಒಳಗಡೆ ಅದರ ಕೊಳಕನ್ನು ತುಂಬಿಕೊಳ್ಳಿ, ಒಳಗಡೆ ಸ್ವಜನ ಪಕ್ಷಪಾತವನ್ನು ತುಂಬಿಕೊಳ್ಳಿ, ದೇಶದ ನೆಲವನ್ನು ಕಬಳಿಸುವ, ದೇಶದ ಎಲ್ಲ ದ್ರವ್ಯಗಳನ್ನು ಕಬಳಿಸುವ, ದೇಶದ ಇತಿಹಾಸವನ್ನು ವಿಕಾರ ಮಾಡುವ ಎಲ್ಲ ದೇಶದ್ರೋಹಿತನದ, ಧರ್ಮದ್ರೋಹಿತನದ, ಭ್ರಷ್ಟತೆಯ ಎಲ್ಲ ಕೊಳಕಗಳನ್ನು ತುಂಬಿಕೊಳ್ಳಿ, ಮೇಲ್ಗಡೆ ವೈಟ್ ಡ್ರೆಸ್ ಹಾಕ್ಕೊಂಡು ರಾಜಕಾರಣ ಮಾಡಿ. ಖರ್ಗೆ ಅವರ ಮಾತಿನ ಮತಿತಾರ್ಥ ಇದು. ನೀವು ಸಾಧು ಸಂತರಾಗಿ ಬಂದು ಸಮ್ಯಕ್ ಜ್ಞಾನದಿಂದ, ದೇಶದ ಪ್ರೇಮದಿಂದ, ಸಮಾಜದ ಪ್ರೇಮದಿಂದ ದೇಶವನ್ನು, ಸಮಾಜವನ್ನು, ರಾಜ್ಯವನ್ನು ಪ್ರತಿಯೊಂದನ್ನು ಉದ್ಧಾರ ಮಾಡಬೇಕು ಅಂತ ನೀವು ಹೊರಟಿದ್ದೀರಲ್ಲ, ನೀವು ನಮಗೆ ಭಯೋತ್ಪಾದಕರಾಗಿ ಕಾಣ್ತೀರಿ. ಯಾಕೆಂತಂದರೆ ನೀವು ನಮ್ಮ ದಾರಿಯಲ್ಲಿಲ್ಲ. ನಾವು ಪಾಕಿಸ್ತಾನದವರೊಟ್ಟಿಗಿದ್ದೇವೆ, ಚೈನಾದವರೊಟ್ಟಿಗಿದ್ದೇವೆ, ಅಮೆರಿಕದ ದುಷ್ಟಶಕ್ತಿಗಳೊಟ್ಟಿಗಿದ್ದೇವೆ, ಬಾಂಗ್ಲಾದಲ್ಲಿ ಅರಾಜಕತೆಯನ್ನು ಹುಟ್ಟುಹಾಕದಂಥ BNP ಒಟ್ಟಿಗಿದ್ದೇವೆ. ನೀವಿಲ್ವಲ್ಲ. ನೀವು ಹಾಗಾಗಿ ಭಯೋತ್ಪಾದಕರು. ಯಾರಿಗೆ? ಕಾಂಗ್ರೆಸ್ಸಿಗೆ ಮತ್ತು ಇಂಡಿ ಕೂಟಕ್ಕೆ ನೀವು ಭಯೋತ್ಪಾದಕರು, ನೀವು ಮತ್ತು ಮೋದಿ. ಹೀಗೆ ಅರ್ಥೈಸಬೇಕಾಗತ್ತೆ ಖರ್ಗೆ ಅವರೇ. ನಾವು ಯೋಗಿ ಆದಿತ್ಯನಾಥ್ ಇವತ್ತು ಅಥವಾ ಮೋದಿಯವರು ತನ್ನ ಕುಟುಂಬಕ್ಕೇನು ಮಾಡಿಲ್ಲ, ತನ್ನ ಸಹೋದರರಿಗೇನು ಮಾಡಿಲ್ಲ, ಅಥವಾ ತನ್ನ ಪೂರ್ವಾಶ್ರಮದವರಿಗೇನು ಮಾಡಿಲ್ಲ, ತನಗಾಗಿ ಏನನ್ನೂ ಮಾಡಿಕೊಂಡಿಲ್ಲ. ಆದರೆ ಖರ್ಗೆ ಅವರೇ, ನಿಮ್ಮದೇ ದಲಿತರಿಗೆ ಏನಾದರೂ ಒಂದಿಷ್ಟು ಕೊಡಿ ಅಂತ ಮೋದಿಯವರಿಗೆ ಕೇಳಿದಾಗ ಸಂಸತ್ತಿನಲ್ಲೇ ಕೇಳಿದ್ರಲ್ಲ ಮೋದಿಯವರು. ಖರ್ಗೆಯವರೇ, ಆ ದಲಿತ ಸಮುದಾಯದ ಬಂದಂಥ ಹಿರಿಯ ನಾಯಕರು, ನೀವು ಮುಖಂಡರು, ನಿಮ್ಮ ಆಸ್ತಿ ವಿವರಗಳನ್ನು ಕೊಡಲೇ ಅಂತ ಕೇಳಿದ್ರಲ್ಲ. ಯೋಗಿ ಆದಿತ್ಯನಾಥ್ ಅವರಿಗೆ ಏನಿದೆ, ಮೋದಿಯವರ ಹತ್ರ ಏನಿದೆ, ನಿಮ್ಮ ಹತ್ರ ಏನಿದೆ ಅನ್ನೋದನ್ನು ಒಂದು ಸಣ್ಣ ಪರೀಕ್ಷೆ ಮಾಡಿದರೆ ಸಾಕು. ಒಂದು ತುಷ್ಟೀಕರಣದ ರಾಜಕಾರಣದ ಅಮಲು ಈ ಮಟ್ಟಕ್ಕೆ ಏರಬಾರದು.
ಅದಕ್ಕಾಗಿ ಯೋಗಿ ಆದಿತ್ಯನಾಥ್ ಹೇಳಿದರು, 6 ವರ್ಷದವರಿದ್ದಾಗ ಇದೇ ನಿಜಾಮನ ರಜಾಕಾರ್ಸ್ಗಳು ನಿಮ್ಮ ಹಳ್ಳಿಯನ್ನು ಧ್ವಂಸ ಮಾಡಿದರು, ಸುಟ್ಟಾಕಿದರು. ನಿಮ್ಮ ತಾಯಿಯವರನ್ನ, ಸಹೋದರರನ್ನ ದಾರುಣವಾಗಿ ಸುಟ್ಟಾಕಿದ್ರಲ್ಲ, ಆ ಸತ್ಯವನ್ನ, ಇತಿಹಾಸದ ಗರ್ಭದಲ್ಲಿರುವ ಆ ಸತ್ಯವನ್ನ ಯಾಕೆ ಮುಚ್ಚಿಡ್ತೀರಿ? ಕೋಪ ಮಾಡುವುದಾದರೆ, ಕೆಂಡಾಮಂಡಲ ಆಗುವುದಿದ್ರೆ, ಪ್ರಶ್ನಿಸುವುದಿದ್ರೆ ಅವರನ್ನ ಪ್ರಶ್ನಿಸಿ, ನನ್ನನ್ನು ಯಾಕೆ ಪ್ರಶ್ನಿಸ್ತೀರಿ? ನಾನು ದೇಶಕ್ಕೆ ಸಮರ್ಪಿತಗೊಂಡಿದ್ದೇನೆ, ದೇಶಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆಮೇಲೆ ಸಾಧು ಸಂತರು ಆಳಿದ್ದು ಹೊಸತೇನಲ್ಲ. ವೇದ ಕಾಲದಿಂದ ಇವತ್ತಿನವರೆಗೂ ನಿಮಗೆ ಹಲವು ಉದಾಹರಣೆಗಳು ಸಿಗ್ತವೆ. ಆಧುನಿಕ ಒಂದು ರಾಜಕಾರಣದ ಆರ್ಥಿಕ ವ್ಯವಸ್ಥೆಯ ಒಂದು ಬ್ರಹ್ಮ ಅಂತಲೇ ಕರೆಯಲ್ಪಡುವಂಥ ಚಾಣಕ್ಯ ವಹಿಸಿದ ಪಾತ್ರ ಏನು? ವಿಶ್ವಾಮಿತ್ರರು ಆಳಲಿಲ್ವೇ ರಾಜ್ಯವನ್ನ? ಸಾಧು ಸಂತರು ಏನು ರಾಜಕಾರಣಕ್ಕೆ ಬರಬಾರ್ದೆ? ಸ್ವಾಮಿ ರಾಮಭದ್ರಾಚಾರ್ಯರು ಕಟುವಾದ ಶಬ್ದಗಳಲ್ಲಿ ಖರ್ಗೆಯವರ ಮಾತನ್ನ ವಿರೋಧಿಸಿದ್ದಾರೆ. कल कांग्रेस के राष्ट्रीय अध्यक्ष श्री मल्लिकार्जुन खड़गे जी अनावश्यक रूप से मेरे ऊपर लाल पीले हो रहे हैं, गुस्से में हैं। खड़गे जी, मेरे ऊपर गुस्सा मत करिए, मैं तो आपकी उम्र का सम्मान करता हूं। आपको गुस्सा करना है तो निजाम पर करिए, हैदराबाद के निजाम को, जिस हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था। इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे। ये सच्चाई रखिए। आप वोट बैंक के लिए इस सच्चाई को देश के सामने रखने से कोताही कर रहे हैं, देश के साथ धोखा आप कर रहे हैं। मैं तो एक योगी हूं, मैंने तो एक ही बात सीखी है, हर काम देश के नाम। ಹಾಗಾದರೆ ಚಂಡಾಳರು, ಕೊಲೆಗಡಕರು, ಅತ್ಯಾಚಾರಿಗಳು, ದಗಾಕೋರರು, ದೇಶದ್ರೋಹಿಗಳು, ಭಯೋತ್ಪಾದಕರು ಇವರೇ ರಾಜಕಾರಣಕ್ಕೆ ಬರಬೇಕೇನು? ದೇಶ ನನ್ನದು, ಜನ ನನ್ನದು, ಎಲ್ಲವೂ ದೇಶಕ್ಕಾಗಿ ಸಮರ್ಪಿತ, ನನಗಾಗಿ ಯಾವ ಸ್ವಾರ್ಥವೂ ಇಲ್ಲ, ಈ ದೇಶದ ಉದ್ಧಾರ, ಈ ಜನರ ಉದ್ಧಾರವೇ ನನ್ನ ಕನಸು, ಧ್ಯೇಯ, ಉದ್ದೇಶ ಅನ್ನುವಂಥ ಒಬ್ಬ ನಿರ್ವಿಕಾರ ಪ್ರಜ್ಞೆಯ, ಸಾತ್ವಿಕ ಪ್ರಜ್ಞೆಯ, ಸಮೂಹ ಪ್ರಜ್ಞೆಯ, ದೇಶದ ಅಸ್ಮಿತೆಯನ್ನು, ಧರ್ಮವನ್ನು ಕಾಪಾಡುವಂಥ ಒಬ್ಬ ಯೋಧ, ಸನ್ಯಾಸಿಯ ಸ್ವರೂಪದಲ್ಲಿ ರಾಜಕಾರಣಕ್ಕೆ ಬಂದರೆ ನಿಮಗೆ ಯಾಕೆ ಕೆಂಗಣ್ಣು? ಹೌದು, ಅವರೇನು ಹೇಳ್ತಾರೆ, ನೀವು ದೇಶಕ್ಕಾಗಿ ಹೊಡೆತೀರಿ ಅಂತಾದರೆ, ದೇಶದ್ರೋಹಿಗಳಾಗಿ ಬಂದು ನಮ್ಮನ್ನು ಬಡಿತೀರಿ ಅಂತಾದರೆ, ನಮ್ಮ ಒಂದು ಅಸ್ಮಿತೆಯನ್ನು ಹಾಳು ಮಾಡಲಿಕ್ಕೆ ನೀವು ಬಂದು ನಮ್ಮನ್ನೇ ಅಟ್ಯಾಕ್ ಮಾಡ್ತೀರಿ ಅಂತಾದರೆ, ನಮ್ಮ ಇಡೀದಾದ ಜಾತಿಗಳ ಮಧ್ಯೆ ವಿಷವನ್ನು ಕಕ್ಕಿ ಇಡೀ ದೇಶವನ್ನು ತುಕಡೆ ಮಾಡ್ತೀರಿ ಅನ್ನುವಂಥ ಧ್ಯೇಯೋದ್ದೇಶದಿಂದ ನೀವು ಮುನ್ನುಗ್ತೀರಿ ಅಂತಾದರೆ ನಾವು ನಿಮಗೆ ಹೊಡೆತೇವೆ, ನಿಮ್ಮನ್ನು ಎದುರಿಸ್ತೇವೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದರು. ಅದನ್ನು ಇವರೇನು ಹೇಳ್ತಾರೆ, ಕತ್ತರಿಸ್ತೀವಿ, ಹೊಡೆತೀವಿ, ಮುಗಿಸ್ತೇವೆ ಅನ್ನುವ ಭಾಷೆ ಭಯೋತ್ಪಾದಕರದ್ದು. ಒಬ್ಬ ಸನ್ಯಾಸಿಯಾಗಿ ಈ ಥರ ಮಾತಾಡೋದ್ರ ಅರ್ಥ ಏನು ಅಂತ ಜಾರ್ಖಂಡಲ್ಲಿ ಕೇಳ್ತೀರಿ. ನಿಮ್ಮ ಕುಟುಂಬ ನಾಶ ಮಾಡಿದ್ದು ಯಾರು ಅಂತ ನಿಮಗೆ ನೆನಪಿದೆ? ಈ ದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡಿದ್ದು ಯಾರು ಅಂತ ನಿಮಗೆ ನೆನಪಿದೆ?
ಭಾರತ ಪಾಕಿಸ್ತಾನ ಡಿವೈಡ್ ಆದಾಗ ಏನಾಯಿತು ಅಂತ ನಿಮಗೆ ಗೊತ್ತಿದೆ. ಇವತ್ತು ತುಷ್ಟೀಕರಣದ ರಾಜಕಾರಣದಲ್ಲಿ ವಕ್ಫ್ ಬೋರ್ಡಿನ ನೆಲ ಜೆಹಾದದಲ್ಲಿ ಏನೇನು ಆಗ್ತಾ ಇದೆ ಕರ್ನಾಟಕದಾದ್ಯಂತ ಮತ್ತು ದೇಶಾದ್ಯಂತ ಗೊತ್ತಿದೆ. ಮೋದಿಯವರು ಹೇಳಿದ ಸತ್ಯ, ನಿಮ್ಮ ಹತ್ರ ಅಧಿಕಾರ ಸಿಕ್ಕಿದರೆ ಈ ದೇಶವನ್ನು ನೀವು ಮಾರ್ತೀರಿ. ವೋಟ್ ಬ್ಯಾಂಕ್ಗೋಸ್ಕರ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣಕ್ಕೆ ನೀವು ಮಾರ್ತೀರಿ. ಈಗ ಉದಾಹರಣೆಗೆ ನೋಡಿ, ಎಂತೆಂಥ ಕೆಲಸವನ್ನು ನಿಮ್ಮವರು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಲ್ಯಾಂಡ್ ಜೆಹಾದಿ ಪ್ರಕರಣ ಗೊತ್ತಿದೆ. ಯಾಕೆಂತಂದರೆ ಈ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ಆ ಮಸೂದೆ, ತಿದ್ದುಪಡಿ ಮಸೂದೆ ಮಂಡನೆಯಾದರೆ, ಅದು ಸ್ವೀಕೃತಿ ಆದರೆ ಏನಾಗುತ್ತೆ ಅನ್ನುವಂಥ ನಿರೀಕ್ಷೆ ನಿಮಗಿದೆ. ಅದಕ್ಕೂ ಮೊದಲು ಓಡೋಗೋನನ್ನು ಹರ್ಕೊಂಡಷ್ಟು ಬಂತು, ಎಲ್ಲ ನೆಲವನ್ನು ಕಬಳಿಸಬೇಕು. ಅದು ಸಿದ್ದು ಅವರ ನೇತೃತ್ವದಲ್ಲಿ ಆಗ್ತಾ ಇದೆ ಅಂತ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಆಮೇಲೆ ಕರಿಯಾ ವಿವಾದ ಗೊತ್ತು. ಇಡೀ ಮಾಜಿ ಪ್ರಧಾನಿಗಳ ಒಂದು ಕುಟುಂಬವನ್ನೇ, ವಂಶವನ್ನೇ ಖರೀದಿ ಮಾಡ್ತೇನೆ ಅಂತ ಜಮೀರ್ ಅಹ್ಮದ್ ಅವರ ಅಹಂಕಾರದ ದರ್ಪದ ಮಾತನ್ನು ನಾವು ಕೇಳಿದ್ದೇವೆ. ಇದರ ಜೊತೆಗೆ ಇದೇ ಉಪಚುನಾವಣೆಗೆ ಒಂದು ಇಂಬುಗೊಡುವ ದೃಷ್ಟಿಯಲ್ಲಿ ಮತ್ತು ಇಡೀ ತುಷ್ಟೀಕರಣ ರಾಜಕಾರಣದ ಯಾವ ಹಂತಕ್ಕೆ ನೀವು ಕೊಂಡೋಗಿದ್ದೀರಿ ಅಂತಂದರೆ, ಸಂವಿಧಾನ ನೀವು ಬರೆದಂಥ ನಿಮ್ಮ ಆಸ್ತಿ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಿ. ಸಂವಿಧಾನವನ್ನು ಹಿಡ್ಕೊಂಡು ಸಂವಿಧಾನ ರಕ್ಷಣೆ ಮಾಡ್ತೇವೆ ಅಂತ ಹೇಳ್ತೀರಿ. ಸಂವಿಧಾನಕ್ಕೆ ನಿಮಗೆ ಬೇಕಾದಾಗೆ ತಿದ್ದುಪಡಿ ಮಾಡಿ ಸಂವಿಧಾನವನ್ನು ಅಪಭ್ರಂಶಗೊಳಿಸಿದ್ದು ನೀವೇ. ಸಂವಿಧಾನದ ಸತ್ವವನ್ನು ಅರ್ಥ ಮಾಡ್ಕೊಳ್ಳದೇ ನಿಮಗೆ ಬೇಕಾದಾಗೆ ನೀವು ವರ್ತಿಸುವಂಥ ಆಡಳಿತ ಮಾಡ್ತಾ ಇದ್ದವರು ನೀವೇ. ಅದಕ್ಕೆ ಉದಾಹರಣೆ, ಕರ್ನಾಟಕ ಸರ್ಕಾರ ಈ ಮುಂದಿನ ಅಧಿವೇಶನದಲ್ಲಿ ತರ್ತೇವೆ ಅಂತ ಹೊರಟದ್ದು ಅಂತ ಹೇಳ್ತಾರೆ. ಆದರೆ ಅದು ಪ್ರಿಂಟ್ ಆಗಿತ್ತು ಅಂತ ಅದರ ಕಾಪಿಯನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ BJPಯವರು. ಅಂದರೆ ಹಿಂಬಾಗಿಲಿನಿಂದ ತುಷ್ಟೀಕರಣ ರಾಜಕಾರಣದ ಆತ್ಯಂತಿಕ ಒಂದು ಹೆಜ್ಜೆಯನ್ನು ಸಂವಿಧಾನ ವಿರೋಧಿಯಾಗಿ, ಧರ್ಮಾಧಾರಿತವಾಗಿ, ಅದೇ ಹಿಂದೂ ಧರ್ಮ ಅಂತ ಬಂದಾಗ ನಿಮಗೆ ಫೆನೆಟಿಕ್ಸ್ ಆಗಿ ಕಾಣ್ತಾರೆ, ಬಲಪಂಥೀಯರಾಗಿ ಕಾಣ್ತಾರೆ, ರೈಟಿಸ್ಟ್ಗಳಾಗಿ ಕಾಣ್ತಾರೆ. ಬುದ್ಧಿಜೀವಿಗಳಿಗೂ, ಲದ್ಧಿಜೀವಿಗಳಿಗೂ, ಎಡಪಂಥೀಯರಿಗೂ, ನಿಮ್ಮ ಬಕೆಟ್ ಇಡುವಂಥ ವಿಚಾರವಾದಿಗಳಿಗೂ ಎಲ್ಲರಿಗೂ. ಅದೇ ನೀವು ಮುಸ್ಲಿಮರಿಗೆ ಪ್ರಜಾಸತ್ತಾತ್ಮಕವಾಗಿ ಟೆಂಡರಿಗೆ ಅದರದೇ ಆದಂಥ ರಾಜ್ಯದ ಕಾನೂನು ಇದೆ, ಕೇಂದ್ರದ ಕಾನೂನು ಇದೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ, ಕರ್ನಾಟಕ ಸರ್ಕಾರ PWDಯನ್ನು ಸೇರಿ ಸರ್ಕಾರದ ಎಲ್ಲ ಟೆಂಡರ್ಗಳಲ್ಲಿಯೂ 4% ಮುಸ್ಲಿಮರಿಗೆ ಮೀಸಲಾತಿಯನ್ನು ತರಲಿಕ್ಕೆ ಹೊರಟಿದ್ದೀರಿ. ಇದಕ್ಕಿಂತ ಒಂದು ದೇಶದ್ರೋಹದ, ಸಮಾಜದ್ರೋಹದ ಕೆಲಸ ಬೇಕಾ? ಇದು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವದ ವಿರೋಧಿ, ಜನತಂತ್ರ ವ್ಯವಸ್ಥೆಯ ವಿರೋಧಿ. ಈ ಕಾನೂನನ್ನು ತರಲಿಕ್ಕೆ ಹೊರಟಿದ್ರಲ್ರಿ. ಅದರ ಜೊತೆಗೆ ನಿಮ್ಮ ಒಬ್ಬ ಗಂಗಾವತಿಯ ಮಾಜಿ ಸಚಿವ ಇಕ್ಬಾಲ್ ಹೇಳ್ತಾರೆ, ನಮಗೆ ನಾಯಕ ರಾಹುಲ್ ಗಾಂಧಿ ಅಲ್ಲ, ಸೋನಿಯಾ ಗಾಂಧಿ ಅಲ್ಲ, ನಮ್ಮ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯನವರು. ಯಾಕೆ? ಸಿದ್ದರಾಮಯ್ಯನವರು ನಮಗೆ ಏನು ಕೇಳಿದರೂ ಕೊಡ್ತಾರೆ ಮುಸ್ಲಿಮರಿಗೆ. ನಾನು ಅವರಿಗೆ ಹೋದಾಗಲೆಲ್ಲ 6 ತಿಂಗಳಿಗೆ ಹೋಗ್ತೇನೆ, 100 ಕೋಟಿಯನ್ನು ನಮ್ಮ ಸಮುದಾಯಕ್ಕೆ ನಾನು ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದೇನೆ. ನಮಗವರು ಎಲ್ಲವನ್ನೂ ಕೊಡ್ತಾರೆ. ಎಲ್ಲಿವರೆಗೆ ಸಿದ್ದರಾಮಯ್ಯನವರು ಇರ್ತಾರೋ ಅಲ್ಲಿವರೆಗೆ ನಮ್ಮ ಸಮಾಜಕ್ಕೆ ಎಲ್ಲವೂ ಸಿಗುತ್ತೆ. ಒಮ್ಮೆ ಸಿದ್ದರಾಮಯ್ಯನವರು ಇಳಿದ್ರು ಅಂತಾದರೆ ನಮಗೆ ಚೊಂಬೆಗತಿ. ಇದು ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ ಮಾತು. ಅಂದರೆ ಈ 1.25-2 ವರ್ಷದಲ್ಲಿ 6 ತಿಂಗಳಿಗೆ ಇಕ್ಬಾಲ್ ಅವರು ಕೇಳಿದ್ರು ಅಂತೇಳಿ 100 ಕೋಟಿಯನ್ನು ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗ SC/ST ಹಣವನ್ನು ನುಂಗಿದ್ದು ನಿಮಗೆ ಗೊತ್ತಿದೆ. ಅಹಿಂದ ನಾಯಕ ಅಂತ ಹೇಳೋದು, ಕೆಳವರ್ಗದವರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಕೊಟ್ಟದ್ದೇನು? ಚೊಂಬು ಸಿದ್ದರಾಮಯ್ಯನವರು. ಅದು ಈ ಬುದ್ಧಿಜೀವಿಗಳಿಗೆ, ವಿಚಾರವಾದಿಗಳಿಗೆ ಅರ್ಥ ಆಗುವುದಿಲ್ಲ. ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ರಾಜ್ಯದ ಬೊಕ್ಕಸವನ್ನು ಬರೆದು ಮಾಡಿ ಬಿಟ್ಟಿ ಗ್ಯಾರಂಟಿಗಳನ್ನು ಕೊಟ್ಟು ಯಾವ್ಯಾವುದೋ ರಾಜ್ಯದ ಚುನಾವಣೆಗೆ ನಮ್ಮ ತೆರಿಗೆ ಹಣವನ್ನು ಬಳಸದ್ದಲ್ದೇ ಇರುವ ಎಲ್ಲ ಹಣವನ್ನು ಅಲ್ಪಸಂಖ್ಯಾತರಿಗೆ ಧಾರೆ ಎರಿತಾ ಇದ್ದೀರಿ. ವಕ್ಫ್ ಹೆಸರಿನಲ್ಲಿ ವಿಧಾನಸೌಧವನ್ನು ಸೇರಿ ಎಲ್ಲವನ್ನೂ ಅವರು ನುಂಗ್ಲಿಕ್ಕೆ ಹೊರಟಿದ್ದಾರೆ. ಅದರ ಸೂತ್ರಧಾರರು ತಾವೇ. ಇಕ್ಬಾಲ್ ಅನ್ಸಾರಿ ಅಷ್ಟು ಗಟ್ಟಿಯಾಗಿ ಹೇಳಿದ್ದಾರೆ. ಇದು ರಾಷ್ಟ್ರೀಯ ವಾಹಿನಿಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. 6 ತಿಂಗಳಿಗೆ ನಾವು 100 ಕೋಟಿ ಕೇಳ್ತಾ ಇದ್ದೇನೆ, ಅವರು ನಮಗೆ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ಏನಿದ್ರ ಅರ್ಥ? ಹಿಂದುಳಿದ ವರ್ಗದವ್ರಿಗೆ ಏನು ಮಾಡಿದಿರಿ?
SC ಹಣವನ್ನು ನುಂಗಿ ನೀರು ಕುಡಿದ್ರಿ, ವಾಲ್ಮೀಕಿ ನಿಗಮದ ಹಣವನ್ನು ನುಂಗಿ ನೀರು ಕುಡಿದ್ರಿ. ಮೂಢ ಹಗರಣ, ಅಬಕಾರಿ ಹಗರಣ. ಅದರ ಮೇಲೆ ನೀವು ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡಿ, ಬಹುಸಂಖ್ಯಾತರ ಮನೆ ಹಾಳಾಗಲಿ. ನೀವೇ ಹೇಳುವಾಗೆ ಹಿಂದುಳಿದ ವರ್ಗದ ಅಹಿಂದ ನಾಯಕ ನೀವು. ಆ ವರ್ಗಕ್ಕೆ ಏನು ಮಾಡಿದಿರಿ? ಅದಕ್ಕೆ ಮೀಸಲಿಟ್ಟ ಹಣವನ್ನು ಕಬಳಿಸಿ ನಿಮ್ಮ ವೋಟ್ ಬ್ಯಾಂಕಿನ ಅಧಿಕಾರದ ರಾಜಕಾರಣಕ್ಕೆ ನೀವು ಅಲ್ಪಸಂಖ್ಯಾತರು ಕೊಡ್ತಾ ಇದ್ದೀರಿ. 4% ಟೆಂಡರ್ನಲ್ಲಿ ಬೇರೆ ಮೀಸಲಾತಿ. ಈಗ ಖರ್ಗೆ ಅವರು ಮಾತಾಡ್ತಾರೆ, ಯೋಗಿ ಆದಿತ್ಯನಾಥರ ಮೇಲೆ ದಾಳಿ ಮಾಡ್ತಾರೆ. ಒಬ್ಬ ಸಾಧು, ಒಬ್ಬ ಸಂತ, ಪ್ರಾಮಾಣಿಕ, ನಿಷ್ಠಾವಂತ, ಭ್ರಷ್ಟಾಚಾರ ರಹಿತ, ಸಮೂಹ ಹಿತ ಚಿಂತಕ, ಇಡೀ ಉತ್ತರ ಪ್ರದೇಶವನ್ನು ಅಭಿವೃದ್ಧಿಯ ಒಂದು ಶಕೆಗೆ ಒಡ್ಡಿದಂಥ ಮಹಾನಾಯಕ, ನಿಸ್ವಾರ್ಥಿ ಅಂತ ಒಬ್ಬ ನಾಯಕನನ್ನು ಭಯೋತ್ಪಾದಕರಿಗೆ ಹೋಲಿಸ್ತೀರಿ. ಇದರ ಅರ್ಥ ಏನು? ಹಾಗಾದರೆ ಹಿಂದೂ ಉಗ್ರ ಅನ್ನುವ ರೀತಿಯಲ್ಲಿ ಮಾತಾಡ್ತೀರಿ. ನಿಮಗೆ ಹಿಂದೂ ಧರ್ಮ ಕಂಡ್ರೆ ಮೊದಲಿಂದಲೂ ಆಗೋದಿಲ್ಲ, ನಮ್ಗೆ ಗೊತ್ತಿದೆ. ಸನಾತನ ಧರ್ಮದ ಬಗ್ಗೆ 24ರ ಎಲೆಕ್ಷನ್ನಲ್ಲಿ ನೀವೇನು ಮಾತಾಡಿದ್ರಿ? ನಿಮ್ಮ ಇಂಡಿ ಕೂಟದ ಸ್ಟಾಲಿನ್ ಸಂತತಿ ಸನಾತನ ಧರ್ಮದ ಬಗ್ಗೆ ಅಷ್ಟು ಅವಹೇಳನಕಾರಿಯಾಗಿ ಮಾತಾಡಿದ್ರು, ನೀವು ತುಟಿ ಹೊಡೆದಿಲ್ಲ, ಸಪೋರ್ಟ್ ಮಾಡಿದ್ದೀರಿ. ನೀವಾಗಾದರೆ ಹಿಂದುವಾ ಅಂತ ಕೇಳಿದ್ದಾರೆ ಸಾಧು ಸಂತರು. ನೀವು ಹಿಂದುವೂ ಅಲ್ಲ, ಕನಿಷ್ಠ ಮಟ್ಟದಲ್ಲಿ ನೀವು ಹಿಂದೂ ಅಂತ ಭಾವಿಸಿದ್ದೆವು. ಈಗ ನೀವು ಮಾತಾಡುವ ರೀತಿ ನೋಡಿದ್ರೆ ಹಿಂದುವೂ ಅಲ್ಲ. ಯೋಗಿ ಆದಿತ್ಯನಾಥ್ ಹೇಳಿದ್ದೇ ಸತ್ಯ ಆದರೆ, ಯೋಗಿ ಆದಿತ್ಯನಾಥ್ ಮಾಡಿದ್ದ ಎಲ್ಲ ಕೆಲಸಗಳು ಸತ್ಯತನದಿಂದ ಕೂಡಿದೆ ಅನ್ನೋದೇ ಆದರೆ, ಸತ್ಯವನ್ನು ಯಾವತ್ತೂ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸುಳ್ಳು ನಿಮ್ಮನ್ನು ಬೆನ್ನತ್ತಿದೆ, ನಿಮ್ಮನ್ನು ಮುಗಿಸ್ತದದು ಅಂತೇಳಿ ಸಾಧು ಸಂತರು ಹೇಳಿದ್ದಾರೆ. ಅದನ್ನೇ ಯೋಗಿ ಆದಿತ್ಯನಾಥ್ ಹೇಳಿದರು. ನಿಮ್ಮ ಕುಟುಂಬದ ಮೇಲೆ ನಡೆದಂಥ ದಾರುಣ ಹತ್ಯೆಯನ್ನು, ದಾಳಿಯನ್ನು ವೋಟ್ ಬ್ಯಾಂಕಿನ ಸ್ವಾರ್ಥಕ್ಕಾಗಿ ನೀವು ಮುಚ್ಚಿಡ್ತಾ ಇದ್ದೀರಲ್ಲ, ನೀವು ಯಾರ ಮೇಲೆ ಕೋಪ ಮಾಡ್ತಾ ಇದ್ದೀರಿ, ಯಾರ ಮೇಲೆ ಕೋಪ ಮಾಡಬೇಕಾಗಿತ್ತು ಅನ್ನೋದನ್ನು, ಚರಿತ್ರೆಯ ಸತ್ಯವನ್ನು ಜನರೆದುರಿಡಿ ದಮ್ಮಿದ್ರೆ, ತಾಕತ್ತಿದ್ರೆ. ಯೋಗಿ ಆದಿತ್ಯನಾಥರ ಡ್ರೆಸ್ಸನ್ನು ವ್ಯಂಗ್ಯ ಮಾಡ್ತೀರಿ, ಅವರ ಬೋಳು ತಲೆಯನ್ನು ವ್ಯಂಗ್ಯ ಮಾಡ್ತೀರಿ, ಅವರ ಶಾಸ್ತ್ರ ಸಂಪ್ರದಾಯವನ್ನು ವ್ಯಂಗ್ಯ ಮಾಡ್ತೀರಿ, ಅವರ ಸನ್ಯಾಸ ಧರ್ಮವನ್ನು ವ್ಯಂಗ್ಯ ಮಾಡ್ತೀರಿ. ಇದರ ಅರ್ಥ ಏನು? ನಿಮಗೆ ದಮ್ಮಿದ್ರೆ ಅದೇ ಯೋಗಿ ಆದಿತ್ಯನಾಥ್ ಹೇಳಿದರು. ನನಗೆ ಮಾತಾಡ್ತಿರಲ್ಲ, ಅದೇ ನೀವು ಅನ್ಯ ಮತಗಳಿದೆಯಲ್ಲ, ಕ್ರಿಶ್ಚಿಯನ್ ಮತ್ತು ಮುಸ್ಲಿಮು, ಆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮದ ಮತದ ಧಾರ್ಮಿಕ ನಾಯಕರಿಗೆ ನನಗೆ ಮಾತಾಡುವಂಥ ಮಾತನ್ನು ಆಡುವ ಧೈರ್ಯ ಇದೆ ನಿಮಗೆ ಅಂತ ಕೇಳ್ತಾರೆ ಅವರು. ಮಾತಾಡಿ ನೋಡೋಣ. ಅಂದರೆ ಈ ಕಾಂಗ್ರೆಸ್ಸಿನ ಸಂತತಿ ಯಾವ ಮಟ್ಟದಲ್ಲಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದೆ ಅಂತಂದರೆ, ಇತ್ತೀಚೆಗೆ ಶಿಗ್ಗಾವಿಯ ಮಾಜಿ MLA ಅಜ್ಜಂಪೀರ್ ಖಾದ್ರಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂಬೇಡ್ಕರ್ ಕೂಡ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವವರಿದ್ದರು. ಅಂಬೇಡ್ಕರ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಒಲವಿತ್ತು, ಆಸ್ಥೆ ಇತ್ತು. ಕೊನೆಗಳಿಗೆಲ್ಲ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಚರಿತ್ರೆಯನ್ನು ತಿರುಚುವಂಥ ಪಾಖಂಡಿತನ ಅಂದರೆ ಇದೇ. ಇಡೀ ದೇಶದಲ್ಲಿ ನೆಹರು ಸಂಸ್ಕೃತಿ ಚರಿತ್ರೆಯನ್ನು ಸಂಪೂರ್ಣವಾಗಿ ಅಪಭ್ರಂಶಗೊಳಿಸಿ, ಆರ್ಟಿಫಿಷಿಯಲ್ ಆದಂಥ ಕೃತ್ರಿಮವಾದಂಥ ನೆಹರು ಮುಖದಿಂದ ಬಂದಂಥ ಚರಿತ್ರೆಯೇ ಈ ದೇಶದ ಚರಿತ್ರೆ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ದನ್ನು ನಾವು ಈಗ ಕೂಲಂಕಷವಾಗಿ ನಮ್ಮಲ್ಲಿ ಧಾರಾವಾಹಿಯಾಗಿ ಹಾಕ್ತಾ ಇದ್ದೇವೆ. ಅದೇ ರೀತಿ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವ ಪುಸ್ತಕವನ್ನು ಚರಿತ್ರೆಯ ಗರ್ಭದಲ್ಲಿ ಹುದುಗಿಡಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಯಾಕೆಂದರೆ ಅಂಬೇಡ್ಕರ್ರ ನಿಜವಾದಂಥ ವಿಚಾರಧಾರೆ ಅಲ್ಲಿತ್ತು. ಪಾಕಿಸ್ತಾನ ಮತ್ತು ಭಾರತ ಒಡೆದೋದಾಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿ ಅಂತ ಹೇಳಿದರು. ಸಹಿಷ್ಣುತೆಯ ಭಾಷೆಯೇ ಗೊತ್ತಿಲ್ಲದೆ ಇದ್ದಂಥ ಒಂದು ಇದು ಜನಾಂಗ, ಅದು ಯಾವತ್ತೂ ಒಟ್ಟಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದರ DNA ಇದೆ. ಅದು ಪ್ರತ್ಯೇಕತಾವಾದವನ್ನೇ, ಧಾರ್ಮಿಕ ನೆಲೆಯನ್ನೇ ಬಯಸ್ತದೆ ಹೊರತು ಹಿಂದೂಗಳೊಟ್ಟಿಗೆ ಅವರು ಒಟ್ಟಾಗಿ ಬದುಕುವ ಸಾಧ್ಯತೆ ಇಲ್ಲ. ಆದ್ದರಿಂದ ಇಲ್ಲಿದ್ದ ಮುಸ್ಲಿಮರನ್ನೆಲ್ಲ ಅಲ್ಲಿ ಕಳಿಸಿ, ಅಲ್ಲಿಂದ ಹಿಂದೂಗಳನ್ನೆಲ್ಲ ವಾಪಸ್ ಕರೆಸ್ಕೊಳ್ಳಿ. ಅಲ್ಲಿ ಅತ್ಯಂತ ಅನಪೇಕ್ಷಿತವಾದಂಥ ಒಳಗಿನ ಸತ್ಯಗಳಿದೆ ಅಂತಂದರು. ಅದರ ಜೊತೆಗೆ ಅವರು ಹೇಳಿದರು, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯುವುದಿಲ್ಲ ಅಂತ. ಆವಾಗ ಮುಸ್ಲಿಮರು, ಕ್ರಿಶ್ಚಿಯನ್ರು ಅವರನ್ನು ಆಹ್ವಾನಿಸಿದರು ಮತಾಂತರಕ್ಕೆ. ಆವಾಗ ಅವರು ಹೇಳಿದರು, ಯಾವುದೇ ಕಾರಣಕ್ಕೂ ಎರಡು ಧರ್ಮಗಳು ಪರಕೀಯ ಧರ್ಮ,
ನಾನು ಪರಕೀಯ ಧರ್ಮವನ್ನು ಯಾವತ್ತೂ ಒಪ್ಪಿಕೊಳ್ಳುವ ಪ್ರಶ್ನೆ ಇಲ್ಲ. ಒಮ್ಮೆ ನಾನು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಮತಕ್ಕೆ ಮತಾಂತರಗೊಂಡೆ ಅಂತಾದರೆ ಅದು ಮತಾಂತರ ಅಲ್ಲ, ಅದು ದೇಶಾಂತರ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಸ್ಲಿಂ ಧರ್ಮದ ಕ್ರಿಶ್ಚಿಯನ್ ಧರ್ಮದ ದೌರ್ಬಲ್ಯಗಳನ್ನು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಸಂಪೂರ್ಣವಾಗಿ ಬೆತ್ತಲುಗೊಳಿಸಿದ್ದಾರೆ ಅವರು. ಅದಕ್ಕೇನೆ ನೆಹರು ಅವರು ಆ ಪುಸ್ತಕವನ್ನು ಅಡಿಗಿಟ್ಟದ್ದು. ಈಗ ಹೊರಗೆ ಬಂದಿದೆ ಅದು. ಅಂದರೆ ನೀವು ಎಂಥ ಹೈಜಾಕ್ ಪರಂಪರೆಯನ್ನು ಕಾಂಗ್ರೆಸ್ ಮಾಡ್ತಾ ಇದೆ ನೋಡಿ. ಈ ದೇಶದ ಹಿಂದುಳಿದ ದಲಿತರ ಮತ್ತು ಇಡೀ ಸಮಾಜದ ತಳ ಸಮುದಾಯದ ಆಶಾಕಿರಣ ದೈವ ಸ್ವರೂಪ ಯಾರು ಅಂತಂದ್ರೆ ಅದು ಅಂಬೇಡ್ಕರ್. ಅಂಬೇಡ್ಕರ್ 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 ಅಂತ ಹೇಳಿ ಕೊನೆಗೂ ಅಂಬೇಡ್ಕರ್ರಿಗೆ ಯಾವ ರೀತಿಯ ಅನ್ಯಾಯ ಮಾಡಿ ಅವರು ಇಹಲೋಕವನ್ನು ತ್ಯಜಿಸಿದಾಗ ಅವರನ್ನು ದೆಹಲಿಯಿಂದ ಬಾಂಬೆಗೆ ಕರ್ಕೊಂಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡದೇ ಇದ್ದಂಥ ಸಂಸ್ಕೃತಿಯನ್ನು ಕಾಂಗ್ರೆಸ್ ಹೊಂದಿದೆ. ಅವರ ದೇಹವನ್ನು ಹೂಳಲಿಕ್ಕೆ ಅಲ್ಲಿ ಒಂದು ಸ್ಮಾರಕವನ್ನು ಮಾಡಲಿಕ್ಕೆ ದೆಹಲಿಯಲ್ಲಿ ಹಿಡಿಯಷ್ಟು ಭೂಮಿಯನ್ನು ಕೊಡದೇ ಇದ್ದಂಥ ನಿರ್ಲಜ್ಜತೆಯನ್ನು ಮೆರೆದಿದೆ ಚರಿತ್ರೆಯಲ್ಲಿ ಕಾಂಗ್ರೆಸ್ಸು. ಈಗ ಅಂಬೇಡ್ಕರ್ ಅಂಬೇಡ್ಕರ್ ಅಂತಾರೆ, ಸಂವಿಧಾನ ಅಂತಾರೆ. ಸಂವಿಧಾನದ ಬಾಹಿರವಾದಂಥ ಕೆಲಸಗಳನ್ನು ಅಧಿಕಾರ ರಾಜಕಾರಣಕ್ಕಾಗಿ ಮಾಡ್ತಾ ಇದೆ. ಸ್ವಾಮೀಜಿಗಳು ಅಥವಾ ಸನ್ಯಾಸಿಗಳು ಪ್ರಾಮಾಣಿಕರು ರಾಜಕೀಯಕ್ಕೆ ಬಂದರೆ ನಿಮ್ಮ ಇಡೀ ಭ್ರಷ್ಟಾಚಾರದ ಚರಿತ್ರೆ, ಸ್ವಜನ ಪಕ್ಷಪಾತದ ಚರಿತ್ರೆ, ದೇಶದ್ರೋಹದ ಚರಿತ್ರೆ ದೇಶದ ಜನರೆದುರು ಬರ್ತಾ ಇದೆಯಲ್ಲ. ನಿಮ್ಮ ಬೇಳೆಕಾಳು ಬೇಯ್ತಾ ಇಲ್ವಲ್ಲ. ನಿಮ್ಮ ಅಧಿಕಾರಕ್ಕೆ ಬರುವಂಥ ಕನಸು ನುಚ್ಚು ನೂರಾಗ್ತಾ ಇದೆಯಲ್ಲ ಪ್ರತಿ ಹಂತದಲ್ಲಿ. ಆದ್ದರಿಂದ ನಿಮಗೆ ಯೋಗಿ ಆದಿತ್ಯನ ಮಾತ್ರ ಅವರ ಮೇಲೆ ಕಣ್ಣು. ನಿಮ್ಮ ಬ್ಲೂ ಪ್ರಿಂಟ್ ಇಲ್ಲ ನಿಮ್ಮ ಹತ್ರ. ದೇಶಕ್ಕಾಗಿ ಮೋದಿ ಹೀಗೆ ಮಾಡಿದರೆ ನಾವು ಅದರ 10 ಪಟ್ಟು ಒಳ್ಳೇದು ಮಾಡ್ತೇವೆ, ನಮ್ಮ ಯೋಜನೆ ಹೀಗಿದೆ. ನೋ, ಬಿಟ್ಟಿ ಗ್ಯಾರಂಟಿಯನ್ನು ಕೊಟ್ಟು ದೇಶ ಬರ್ಬಾದ್ ಮಾಡುವಂಥದ್ದು. ಹಿಮಾಚಲ ಪ್ರದೇಶ ನೋಡಿಲ್ವೇ? ಕರ್ನಾಟಕ ನೋಡಿಲ್ವೇ? ತೆಲಂಗಾಣ ನೋಡಿಲ್ವೇ? ನಿಮ್ಮ ಹತ್ರ ಯಾವುದೇ ದೇಶವನ್ನು ಮುನ್ನಡೆಸುವ, ದೇಶವನ್ನು ಅಭಿವೃದ್ಧಿಪಡಿಸುವ, ದೇಶವನ್ನು ಬಲಾಢ್ಯ ರಾಷ್ಟ್ರವನ್ನಾಗಿ ಮಾಡುವ, ಇಡೀ ಪ್ರಪಂಚದೊಟ್ಟಿಗೆ ಮುಯ್ಯಿಗೆ ಮುಯಿ ಕೊಟ್ಟು ಹೋರಾಡಿ ನಾವು ಪ್ರಥಮ ದರ್ಜೆಗೆ ಏರಬೇಕು ಅನ್ನುವಂಥ ಯಾವ ಯೋಜನೆಯೂ ಇಲ್ಲ. ದೇಶವನ್ನು ಬರ್ಬಾದ್ ಮಾಡಿ, ಬಹುಸಂಖ್ಯಾತರನ್ನು ಮೆಟ್ಟಿ, ಹಿಂದೂ ಧರ್ಮವನ್ನು ಸಂಪೂರ್ಣ ನಾಶ ಮಾಡಿ, ವೋಟ್ ಬ್ಯಾಂಕಿಗಾಗಿ ಅಲ್ಪಸಂಖ್ಯಾತರನ್ನು ಓಲೈಸಿ ಅಧಿಕಾರಕ್ಕೆ ಬರುವಂಥ ಸೂತ್ರ ಮಾತ್ರ ನಿಮ್ಮ ಹತ್ರ ಇದೆ. ಅದರ ಪರಿಣಾಮ ನೀವು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದೀರಿ. ಮತ್ತು ಇಡೀದಾಗಿ ಸಾಂದ್ರೀಕೃತಗೊಂಡು ಇಡೀ ದೇಶದಲ್ಲಿ ಏಕಮುಖವಾಗಿ ಅಲ್ಪಸಂಖ್ಯಾತರ ಓಟಿಗಾಗಿ ನಿಮ್ಮ ಇಡೀ ಆಡಳಿತ ಸೂತ್ರವನ್ನು ಆ ಕಡೆ ವಾಲಿಸ್ತಾ ಇದ್ದೀರಿ. ಅದರ ಪ್ರಯೋಗ ಭೂಮಿ ಕರ್ನಾಟಕ ಕಾಣ್ತಾ ಇದೆ ನಮ್ಮ ಕಣ್ಣೆದುರು. ಸತ್ಯವನ್ನು ನುಡಿದಿದ್ರು ಮೋದಿಯವರು ಅವತ್ತು ಅನ್ನೋದು ಇವತ್ತು ದೇಶಕ್ಕೆ ಅರ್ಥ ಆಗ್ತಾ ಇದೆ. ಮೋದಿಯವರ ಮೇಲೆ, ಯೋಗಿ ಆದಿತ್ಯನಾಥನ ಮೇಲೆ ನೀವು ದಾಳಿ ಮಾಡ್ತೀರಿ ಅಂತಾದರೆ ಅದು ಹಿಂದೂ ಧರ್ಮದ ಮೇಲೆ, ಸನಾತನ ಧರ್ಮದ ಮೇಲೆ ನೀವು ನೇರವಾಗಿ ದಾಳಿ ಮಾಡ್ತಾ ಇದ್ದೀರಿ. ಅದರ ಆಶಯದ ಮೇಲೆ ದಾಳಿ ಮಾಡ್ತಾ ಇದ್ದೀರಿ. ಸಂಪೂರ್ಣವಾಗಿ ನೀವು ದೇಶಿಕರ ಮತ್ತು ದೇಶದ ವಾಸಿಗಳ, ಬಹುಸಂಖ್ಯಾತರ ಮನೋಧರ್ಮದ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಖರ್ಗೆ ಅವರೇ. ಇದು ನಿಮಗೆ ಬ್ಯಾಕ್ ಫೈರ್ ಆಗೇ ಆಗತ್ತೆ. ಮೊದಲಿನ ಹಳೆಯ ಸೂತ್ರಗಳನ್ನು ಹಿಡ್ಕೊಂಡೇ ನೀವು ಅಲ್ಲಾಡ್ತಾ ಇದ್ದೀರಿ. ಅದು ಮುಗಿದೋದ ಕತೆ. ಇವತ್ತು ದೇಶವಾಸಿಗಳು ಎಚ್ಚರಗೊಂಡಿದ್ದಾರೆ. ನಿಮ್ಮ ಪ್ರತಿಯೊಂದು ಮಾತನ್ನು ಇವತ್ತು ತೂಕಕ್ಕೆ ಹಾಕ್ತಾರೆ ಮತ್ತು ಅದರ ಪ್ರತಿಕ್ರಿಯಾತ್ಮಕವಾದಂಥ ನೆಲೆಗಳನ್ನು ಹುಡುಕ್ತಾರೆ ಮತ್ತು ಗೋಚರಿಸ್ತಾ ಇದೆ ಅದು. ಹಾಗಾಗಿ ಕಾಂಗ್ರೆಸ್ಸಿಗರ ಪ್ರತಿ ಮಾತು, ಪ್ರತಿ ನಡವಳಿಕೆ ಇವತ್ತು ದೇಶಕ್ಕೆ ಒಂದು ಪಾಠ ಆಗ್ತಾ ಇದೆ. ಅದು ಮರ್ಮಾಘಾತವನ್ನು ತರುವುದಲ್ಲ, ಮರ್ಮವನ್ನು ಘಾತಗೊಳಿಸಿ ಎಚ್ಚರಿಸ್ತಾ ಇದೆ. ಈಗ ಹಿಂದೂಗಳೇ ಎಚ್ಚರಗೊಳ್ಬೇಕು. ಹಿಂದೂಗಳು ಈಗ ಒಗ್ಗಟ್ಟಾಗಬೇಕು. ಹಿಂದೂಗಳು ಈಗ ನಾವು ಎಂಥ ಕಟುವಾಸ್ತವದಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ನೆನಪಿಡಬೇಕು. ನಾವು ಈಗ ಒಗ್ಗಟ್ಟಾಗಿ, ನಾವು ಮತಗಳ ಮೂಲಕ ಇವತ್ತು ಇಂಥ ದೇಶದ್ರೋಹಿಗಳ ಈ ತುಕಡೆ ಗ್ಯಾಂಗನ್ನು, ತುಷ್ಟೀಕರಣ ರಾಜಕಾರಣವೇ ನಮ್ಮ ಆತ್ಯಂತಿಕ ರಾಜಕಾರಣ ಅಂತ ಭಾವಿಸ್ತಾ ಇರುವಂಥ ಈ ಗ್ಯಾಂಗನ್ನು ನಾವು ಮೆಟ್ಟದೇ ಇದ್ದರೆ, ಮಟ್ಟ ಹಾಕದೇ ಇದ್ದರೆ ಭವಿಷ್ಯ ಇಲ್ಲ, ನೆನಪಿಡಿ. ಇವತ್ತು ಖರ್ಗೆ ಇರ್ಬೋದು, ಜಮೀರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಪ್ರತಿಯೊಬ್ಬರು ವರ್ತಿಸ್ತಾ ಇರುವ ರೀತಿ, ಪ್ರತಿಯೊಬ್ಬರು ಇವತ್ತು ಸಂವಿಧಾನವನ್ನು ಮತ್ತು ಜನತಂತ್ರ ವ್ಯವಸ್ಥೆಯನ್ನು ಬಳಸ್ಕೊಳ್ತಾ ಇರುವ ರೀತಿ, ಅವರ ಸ್ವಾರ್ಥ ರಾಜಕಾರಣಕ್ಕೆ ಅದನ್ನು ಇಡೀದಾಗಿ ಬ್ಲೆಂಡ್ ಮಾಡ್ತಾ ಇರುವ ರೀತಿಯನ್ನು ನೋಡಿದರೆ
ಮೋದಿಯವರು ಅವತ್ತು ಮಾತಾಡಿದ್ರಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಏನಾಗತ್ತೆ ಅಂತ, ಅದರ ಸೂಚನೆ ಸ್ಪಷ್ಟವಾಗಿ ಸಿಗ್ತಾ ಇದೆ. ಭಾರತದ ಬಹುಸಂಖ್ಯಾತರೇ ಎಚ್ಚರಗೊಳ್ಳಿ, ಮತ್ತೆ ಎಚ್ಚರ ಆಗಲಿಕ್ಕೆ ನಿಮಗೆ ಅವಕಾಶವೂ ಸಿಗಲಿಕ್ಕಿಲ್ಲ, ನೆನಪಿಡಿ. ನಮಸ್ತೆ.